ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 4:1 ಮಾರ್ಕ್ಸ್ ನ 2:1 ಮಾರ್ಕ್ಸ್ ಯೂಸ್ ಮಾಡಿಕೊಂಡು ಹೇಗೆ ಬಿಲ್ಡ್ ಮಾಡೋದು ಅಂತ ನೋಡೋಣ. ಸೊ ಎಷ್ಟನ್ನ ಯೂಸ್ ಮಾಡ್ತೀವಿ? ಒಂದು 4:1 ಮಾರ್ಕ್ಸ್ ಅನ್ನ ಮಾಡೋದಕ್ಕೆ ಎರಡು 2:1 ಮಾರ್ಕ್ಸ್ ನ ಯೂಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾನು ಯಾವುದನ್ನ ಬಿಲ್ಡ್ ಮಾಡಬೇಕು? 4:1 ಮಾರ್ಕ್ಸ್ ನ ಬಿಲ್ಡ್ ಮಾಡಬೇಕು. ಸೊ ಅದರದ್ದು ಟ್ರೂತ್ ಟೇಬಲ್ ನ ಬರೀರಿ. ಟ್ರೂತ್ ಟೇಬಲ್. ಸೊ ಟ್ರೂತ್ ಟೇಬಲ್ ಅಲ್ಲಿ ಏನೇನಿರುತ್ತೆ? ಇನ್ಪುಟ್ ಗಳಿರುತ್ತೆ ಮತ್ತೆ ಔಟ್ಪುಟ್ ಗಳಿರುತ್ತೆ. ಈಗ ಇನ್ಪುಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ 4:1 ಮಾರ್ಕ್ಸ್ ಅಂದ್ರೆ 4 ಇನ್ಪುಟ್ ಗಳು ಒಂದು ಔಟ್ಪುಟ್. ಸೊ 4 ಇನ್ಪುಟ್ ಗಳಿರೋದ್ರಿಂದ ನಮ್ಮ ಇನ್ಪುಟ್ ಗಳು ಡೈರೆಕ್ಟ್ ಆಗಿ ಸೆಲೆಕ್ಟ್ ಆಗಲ್ಲ, ಸೆಲೆಕ್ಟಿವ್ ಲೈನ್ಸ್ ಅಂತ ಬರುತ್ತೆ. ಸೊ 4:1 ಮಾರ್ಕ್ಸ್ ಅಲ್ಲಿ ಎಷ್ಟು ಸೆಲೆಕ್ಟಿವ್ ಲೈನ್ಸ್ ಬರುತ್ತೆ ಅಂತಂದ್ರೆ 4 ನ ಹೇಗೆ ಬರೀಬಹುದು? 2 ಅಂತ ಬರೀಬಹುದು. ಸೊ 2 ಪವರ್ಸ್ ಅಲ್ಲಿ ಹೇಗೆ ಬರೀಬಹುದು ಅದನ್ನ ನೋಡ್ಬೇಕು. ಸೊ 2 ಪವರ್ಸ್ ಅಲ್ಲಿ ಬರ್ದಾಗ ಏನಾಯ್ತು? 2 ಅಂದ್ರೆ ಎರಡು ಸೆಲೆಕ್ಟಿವ್ ಲೈನ್ಸ್. ಎರಡು ಸೆಲೆಕ್ಟಿವ್ ಲೈನ್ಸ್ ಮೇಲೆ ನಮ್ಮ 4 ಇನ್ಪುಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ 2 ಅಂತಂದ್ರೆ S0 ಮತ್ತೆ S1 ಅಂತ ಕೊಡ್ತೀನಿ ಅದಕ್ಕೆ. ನೆಕ್ಸ್ಟ್ ಔಟ್ಪುಟ್ ಕೇವಲ ಒಂದೇ ಒಂದು ಔಟ್ಪುಟ್, ಅದಕ್ಕೆ Y ಅಂತ ಕೊಡ್ತೀನಿ. ಈಗ ಎರಡು ಇನ್ಪುಟ್ಸ್ ಗಳಿರೋದ್ರಿಂದ ಎರಡು ಇನ್ಪುಟ್ಸ್ ಗಳಿಗೆ ಕಾಂಬಿನೇಷನ್ ಹೇಗೆ ಬರೀಬಹುದು? 0 0 0 1 1 0 ಮತ್ತೆ 1 1. ಈಗ ನಾವೇ ಅಸ್ಯೂಮ್ ಮಾಡ್ತಾ ಹೋಗೋಣ. ಸೊ 0 0 ಇದ್ರೆ ಇನ್ಸ್ಟ್ರಕ್ಷನ್ 0 ಹೋಗುತ್ತೆ, ಇನ್ಸ್ಟ್ರಕ್ಷನ್ 1, ಇನ್ಸ್ಟ್ರಕ್ಷನ್ 2, ಇನ್ಸ್ಟ್ರಕ್ಷನ್ 3 ಅಥವಾ ಇನ್ಪುಟ್ 0 1 2 3 ನಮಗೆ ಔಟ್ಪುಟ್ ಆಗಿ ಸಿಗುತ್ತೆ ಅಂತ ಅರ್ಥ. ಆ ರೀತಿ ಮಾಡ್ತಾ ಹೋಗೋಣ. ಇವಾಗ ನಾವೇನ್ ಮಾಡ್ತಾ ಇರೋದು? 2:1 ಮಾರ್ಕ್ಸ್ ನ ಯೂಸ್ ಮಾಡಬೇಕು. ಎಷ್ಟು? ಎರಡು 2:1 ಮಾರ್ಕ್ಸ್ ನ ಯೂಸ್ ಮಾಡ್ತಾ ಇದೀವಿ. ಮಾರ್ಕ್ಸ್ ಅಂದ್ರೆ ಏನು? ಮಲ್ಟಿಪ್ಲೆಕ್ಸರ್ಸ್ ಅಂತ ಅರ್ಥ. 2:1 ಅಲ್ಲಿ ಎರಡು ಇನ್ಪುಟ್ಸ್ ಒಂದು ಔಟ್ಪುಟ್. ಸೊ ಎರಡು ಇನ್ಪುಟ್ಸ್ ಗಳು ಒಂದು ಔಟ್ಪುಟ್ ಇರುತ್ತೆ. ಈಗ ನೋಡಿ, ನಾನು ಎರಡು ಇನ್ಪುಟ್ ಒಂದು ಔಟ್ಪುಟ್, ಒಂದು ಔಟ್ಪುಟ್. ಸೊ ಟೋಟಲ್ ಎಷ್ಟು ಔಟ್ಪುಟ್ ಆದಂಗಾಯ್ತು? ಎರಡು ಔಟ್ಪುಟ್ ಆದಂಗಾಯ್ತು. ನನಗೆ ಬೇಕಾಗಿರೋದು ಎಷ್ಟು? ಕೇವಲ ಒಂದೇ ಒಂದು ಔಟ್ಪುಟ್ ಬೇಕು. ಸೊ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಆರ್ ಗೇಟ್ ಅಲ್ಲಿ ಮಾಡ್ತೀನಿ. ಸೊ ಆರ್ ಗೇಟ್ ಅಂದ್ರೆ ಏನು? ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಆ ರೀತಿ. ನೆಕ್ಸ್ಟ್ ಇನ್ಪುಟ್ಸ್ ಗಳು I0, I0, I1, I2, I3. ಸೊ ಇಲ್ಲಿರುವಂತ ಎಲ್ಲ ಇನ್ಪುಟ್ಸ್ ಗಳು ಆಯ್ತು, ಎರಡು ಮಾರ್ಕ್ಸ್ ಆಯ್ತು. ಸೊ ಎರಡರ ಔಟ್ಪುಟ್ ಗಳನ್ನ ಆರ್ ಗೇಟ್ ಹಾಕಿ ಕೇವಲ ಒಂದೇ ಒಂದು ಔಟ್ಪುಟ್ ಅನ್ನ ಮಾಡಿದ್ದೀನಿ. ಈಗ ಇದರಲ್ಲಿ ಎಷ್ಟು ಸೆಲೆಕ್ಟಿವ್ ಲೈನ್ಸ್ ಇರೋದು? ಎರಡು ಸೆಲೆಕ್ಟಿವ್ ಲೈನ್ಸ್. ಸೊ 2:1 ಮಾರ್ಕ್ಸ್ ಅಲ್ಲಿ ಎಷ್ಟು ಸೆಲೆಕ್ಟಿವ್ ಲೈನ್ಸ್ ಇರುತ್ತೆ ಅಂತ ನೋಡ್ಬೇಕು. ಸೊ 2 ನಾನು 2 ಪವರ್ಸ್ ಅಲ್ಲಿ ಹೇಗೆ ಬರೀಬಹುದು? 2 ಪವರ್ 1. ಸೊ 2 ಪವರ್ 1 ಅಂದ್ರೆ 2 ಅಲ್ವಾ? ಸೊ ಎಷ್ಟು ಸೆಲೆಕ್ಟಿವ್ ಲೈನ್ಸ್? ಕೇವಲ ಒಂದು ಸೆಲೆಕ್ಟಿವ್ ಲೈನ್ಸ್ ಇರಬೇಕು ಪ್ರತಿಯೊಂದು 2:1 ಮಾರ್ಕ್ಸ್ ಗೆ. ಸೊ ಒಂದು ಸೆಲೆಕ್ಟಿವ್ ಲೈನ್ಸ್ S0. ಸೊ ಇದು ಕೂಡ S0 ಅಂತ. ಇವಾಗ ನನಗೆ ಒಂದೇ ಒಂದು ಸೆಲೆಕ್ಟಿವ್ ಲೈನ್ಸ್ ಇರೋದು, ಇಲ್ಲೂ ಕೂಡ ಒಂದೇ ಒಂದು ಸೆಲೆಕ್ಟಿವ್ ಲೈನ್ಸ್ ಇರೋದು. ಆದ್ರೆ ನಾನು 4:1 ಮಾರ್ಕ್ಸ್ ನ ಮಾಡಬೇಕು ಅಂದ್ರೆ ನನಗೆ ಎಷ್ಟು ಸೆಲೆಕ್ಟಿವ್ ಲೈನ್ಸ್ ಬೇಕು? ಎರಡು ಸೆಲೆಕ್ಟಿವ್ ಲೈನ್ಸ್. ಸೊ ನಾನೇನ್ ಮಾಡ್ತೀನಿ? ಎಕ್ಸ್ಟರ್ನಲ್ ಇಂದ ಒಂದು ಸೆಲೆಕ್ಟಿವ್ ಲೈನ್ಸ್ S1 ಅನ್ನ ತಗೊಂತೀನಿ. ಈ S1 ನ ಏನ್ ಮಾಡ್ತೀನಿ? ಡೈರೆಕ್ಟ್ ಆಗಿ S0 ಗೆ ಕನೆಕ್ಟ್ ಮಾಡ್ತೀನಿ ಎಕ್ಸ್ಟರ್ನಲ್ ಆಗಿ. ಅದೇ S1 ಅನ್ನ ನಾಟ್ ಗೇಟ್ ನ ಅಪ್ಲೈ ಮಾಡಿಬಿಟ್ಟು ನಾನೇನ್ ಮಾಡ್ತೀನಿ? ಈ ಇನ್ನೊಂದು 2:1 ಮಾರ್ಕ್ಸ್ ಗೆ ಕೊಡ್ತೀನಿ. ಇವಾಗ ಏನಾಯ್ತು? ನಾನು S1 ವ್ಯಾಲ್ಯೂ ಏನಾದ್ರೂ 1 ಅಂತ ಕೊಟ್ರೆ ಸೊ ಇಲ್ಲಿ ಇದು ಆಕ್ಟಿವೇಟ್ ಆಗುತ್ತೆ. ಯಾವುದು? I2 ಮತ್ತೆ I3. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಇನ್ಪುಟ್ ಅನ್ನ ತಗೊಂಡು ಔಟ್ಪುಟ್ ಅನ್ನ ಕೊಡುತ್ತೆ. ಅವಾಗ ಏನಾಯ್ತು? ಈ ನಾಟ್ ಗೇಟ್ ಹಾಕಿರೋದ್ರಿಂದ ಇದರದ್ದು 0 ಆಯ್ತು. ಸೊ ಇದು ಯಾವುದು ಯೂಸ್ ಆಗಲ್ಲ. I0 ಮತ್ತೆ I1 ಯೂಸ್ ಆಗಲ್ಲ. ಅದೇ ಇದ್ರ ವ್ಯಾಲ್ಯೂ 0 ಅಂತ ಕೊಟ್ರೆ ಇದೇನಾಗುತ್ತೆ? ಉಲ್ಟಾ ಅಂದ್ರೆ 1. ಸೊ ಇವೆರಡು ಕೂಡ ಡಿಸೇಬಲ್ ಆಗ್ತವೆ. ಇವೆರಡನ್ನ ಯೂಸ್ ಮಾಡಿಕೊಂಡು ನಾವು ಔಟ್ಪುಟ್ Y ಅನ್ನ ತೆಗಿತಾ ಬರ್ತೀವಿ. ಸೊ 4:1 ಮಾರ್ಕ್ಸ್ ಯೂಸಿಂಗ್ 2:1 ಮಾರ್ಕ್ಸ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.